ಮುರಳಿ, ಏನಣ್ಣ? ಪ್ರಪಂಚದಲ್ಲಿ ನೀನು ಒಬ್ಬನೇ ಲವ್ ಮಾಡ್ತಿರೋದು. ಆ ಹುಡುಗಿ ನಿನಗೆ ಅಷ್ಟೊಂದು ಇಷ್ಟ ಇದ್ರೆ ಹೋಗಿ ಕರ್ಕೊಂಬ, ಮನೆ ತುಂಬಿಸ್ಕೋತೀನಿ. ಅದು ಬಿಟ್ಟು ಅವ್ರ ಸಂಸಾರದ ಭಾರನೆಲ್ಲ ನೀನೊಬ್ಬನೇ ತಲೆ ಮೇಲೆ ಹೊತ್ಕೋಬೇಕಾ? ನನಗೊಂದು ಮಾತು ಹೇಳಿಲ್ಲ. ಆ ಕೆಲಸದವನು ಹೇಳಿದ್ಮೇಲೆ ಗೊತ್ತಾಯ್ತು ನೀನ್ ಅಂಗಡಿ ಮಾರಿದ್ಯಾ ಅಂತ. ಅಣ್ಣ ಸಾರಿನಾ, ಅರ್ಜೆಂಟಾಗಿ 25,000 ಬೇಕಿತ್ತು. ಯಾಕೆ? ವರದಕ್ಷಿಣೆ ಕೊಡಕ? ಇನ್ 25,000 ರೂಪಾಯಿ ಎಲ್ಲಿಂದ ತರ್ತೀಯ? ಸಾಲದ ಚಿನ್ನನೂ ಕೇಳ್ತಿದಾರಲ್ಲ, ನಿನ್ ಕೈಯಲ್ಲಿ ಕೊಡೋಕಾಗತ್ತಾ? ಅಂಗಡಿ ಅಡ್ವಾನ್ಸ್ ಹಣನ ಇನ್ನೂ ತೀರ್ಸಕ್ಕಾಗಿಲ್ಲ. ಅಂಥದ್ರಲ್ಲಿ ಶಂಕರ್ ಶೆಟ್ಟಿ ಹತ್ರ ಹೋಗಿ ಆ ದೊಡ್ಡ ಹುಡುಗಿ ಮದುವೆಗೆ ಅಂತ 10,000 ರೂಪಾಯಿ ಸಾಲ ಮಾಡಿದ್ಯಾ? ಬೇರೆ ದಾರಿನೇ ಇರ್ಲಿಲ್ಲ ಅಣ್ಣ. ಮುರಳಿ, ಅಟ್ಟ ಹತ್ತೋನಿಗೆ ಬೆನ್ನು ಕೊಡಬಹುದೇ ಹೊರತು ಬೆಟ್ಟ ಹತ್ತೋನಿಗೆ ಅಲ್ಲ ಕಣೋ. ನೀನ್ ಇದುವರೆಗೂ ನನ್ನ ಕೇಳಿದ್ರೆ ಏನೇನೋ ಮಾಡಿದೆ. ನಾನ್ ನಿನಗೆ ಎದುರು ಮಾತಾಡ್ದನ? ಎಡುವುದ್ರೆ ತಾನೇ ನಡೆಯೋದನ್ನ ಕಲಿಯೋದು ಅಂತ ನಾನು ಸುಮ್ಮನಿದ್ದೆ. ಆದ್ರೆ ನೀನು ಎಡುವುತ್ತಾ ಇಲ್ಲ ಕಣೋ, ಪ್ರಪಾತಕ್ಕೆ ಬೀಳ್ತಾ ಇದೀಯಾ. ಆದ್ರೆ ಎಚ್ಚರ ಇರ್ಬೇಕಷ್ಟೇ. ಅದೆಲ್ಲ ನಂಗೆ ಗೊತ್ತಿಲ್ಲ ಅಣ್ಣ. ಹೇಗಾದ್ರೂ ಸರಿ, ಈ ಮದುವೆ ನಡೀಲೇಬೇಕು. ಅಣ್ಣ ಬರ್ಲಿ, ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಹಣಕ್ಕೋಸ್ಕರ ಎಲ್ಲ ಕಡೆ ಸುತ್ತಿದ್ದಾಯ್ತಾ? ಆ ಜಯದೇವ್ ಹತ್ರನೂ ಹೋಗಿದ್ಯಂತೆ? ಅಣ್ಣ ಏನು? ಎಲ್ಲಾ ಕಡೆ ಪ್ರಯತ್ನ ಪಟ್ಟೆ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಆಗಲ್ಲ, ನನಗ್ ಗೊತ್ತು. ಅದು ನಿನಗೂ ಗೊತ್ತಾಗಬೇಕಾಗಿತ್ತು. ಮನುಷ್ಯ ಯಾವತ್ತೂ ತನ್ನ ಸಾಮರ್ಥ್ಯಕ್ಕೆ ಮೀರಿದ ಕೆಲಸ ಕೈ ಹಾಕಬಾರ್ದು ಕಣೋ. ಅದರಿಂದ ಅವನು ತೊಂದರೆ ಸಿಗಾಕೋತಾನೆ, ಜೊತೆಲಿರೋನು ಸಿಕ್ಕಿಸ್ತಾನೆ. ಅದು ನನ್ನ ಉದ್ದೇಶ ಅಲ್ಲಣ್ಣ, ಪರಿಸ್ಥಿತಿ ಅಂತದ್ದು. ಅಣ್ಣ ಏನು? ನಿನ್ಗೆ ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ. ಒಂದು 5-6 ತಿಂಗಳಷ್ಟೇ, ಹೇಗಾರು ವಾಪಸ್ ಕೊಟ್ಬಿಡ್ತೀನಿ. ಈ ಮನೇನ ಅಡ ಇಟ್ಟು. ಶಭಾಷ್, ನಿನ್ನ ಧಾರಾಳತನನ ಮೆಚ್ಚಬೇಕಾದ್ದೆ. ಈಶ್ವರಪ್ಪನವ್ರ ಮಕ್ಕಳು ಮನೇನ ಅಡ ಇಟ್ಟು ಕಂಡೋರ್ ಹೆಣ್ಮಕ್ಳ ಮದುವೆ ಮಾಡಿದ್ರು ಅಂತ ಊರೆಲ್ಲ ಕೊಂಡಾಡ್ಬೇಕಲ್ಲ. ಹಾಗಲ್ಲ ನಾನು. ಸರಿ, ಮನೆ ವಿಷಯ ಬಿಡಿ. ಅಟ್ಲೀಸ್ಟ್ ಅಪ್ಪ ಬಿಟ್ಟೋಗಿರೋ ಆಸ್ತಿಯಲ್ಲಿ ನನ್ನ ಪಾಲನಾದ್ರೂ. ಅಮ್ಮ ಸಾಯ್ಬೇಕಾದ್ರೆ ಇವನು ನಿನ್ ತಮ್ಮ ಅಲ್ಲ, ಮಗ. ಇವನಿಗೆ ನೀನು ತಂದೆಯಾಗಿ ಸಾಕಬೇಕು ಅಂತಂದ್ರು. ನಾನು ನಿನಗೆ ತಂದೆ ತಾಯಿ ಎರಡೂ ಆಗಿ ಸಾಕಿ ಬೆಳೆಸ್ದೆ. ನೀನೇನೇ ತಪ್ಪು ಮಾಡಿದ್ರು ನಾನು ನಿನಗೆ ದಂಡಿಸ್ಲಿಲ್ಲ. ಅದೇ ನಾನು ಮಾಡಿದ ದೊಡ್ಡ ತಪ್ಪು ಕಣೋ. ಇವತ್ತು ಹೊಡೆದಾಗೆ ಆವತ್ತೇ ನಿನ್ನ ಕೆನ್ನೆಗೆ 2 ಏಟು ಹೊಡೆದು ಬುದ್ಧಿ ಕಲಿತಿದ್ರೆ ಇವತ್ತು ನೀನು ಪಾಲು ಕೇಳೋ ಮಟ್ಟಿಗೆ ಬರ್ತಿರ್ಲಿಲ್ಲ ಕಣೋ. ಖಂಡಿತ ಬರ್ತಿರ್ಲಿಲ್ಲ. ಅಣ್ಣ ಹೇಳಪ್ಪ, ಹೇಳು. ನನಗೇನು ಬೇಸರ ಇಲ್ಲ ಕಣೋ. ರಕ್ತಾನ ಹಂಚ್ಕೊಂಡು ಹುಟ್ಟುತ್ತೀವಿ, ತಾಯಿ ಎದೆ ಹಾಲನ್ನ ಹಂಚ್ಕೊಂಡು ಬೆಳಿತೀವಿ. ಬೆಳೆದು ದೊಡ್ಡವರಾದ್ಮೇಲೆ ನೋವು ನಲಿವುಗಳನ್ನ ಹಂಚ್ಕೊಳ್ಳೋ ಬದಲು ಆಸ್ತಿನ ಹಂಚ್ಕೋತೀವಿ. ಅಣ್ಣ ತಮ್ಮ ಅಂದ್ರೆ ಇಷ್ಟೇ ಅಲ್ವಾ ಮುರಳಿ? ಇಷ್ಟೇ ಅಲ್ವೇನೋ? ಮಾತಾಡ್ಬೇಡ, ಏನೋ ಮಾತಾಡ್ಬೇಡ. ನೋಡು, ಇದುವರೆಗೂ
ನಂದು ನಿಂದು ಅನ್ನೋದು ನನ್ನ ಮನಸ್ಸಿನಲ್ಲೇ ಇರ್ಲಿಲ್ಲ. ಇದ್ದದ್ದೆಲ್ಲ ನಿನಗೆ. ಈ ಮನೆ ಇರೋದು ನಿನ್ನ ಹೆಸರಲ್ಲೇ. ಆ ದೇವರು ನನಗೆ ಬದುಕೋದಕ್ಕೊಂದು ದಾರಿ ಮಾಡಿಕೊಟ್ಟಿದ್ದಾನೆ. ನಿನಗೂ ಒಂದು ದಾರಿ ಆಗ್ಲಿ. ತಗೋ ಈ ಪತ್ರನ. ಲೇ, ಅಣ್ಣ ಅನ್ನೋ ಸಂಬಂಧದ ಅರ್ಥ ಗೊತ್ತಿಲ್ಲ ನಿನಗೆ? ಅದಿರಬೇಕಾದ್ದು ಇಲ್ಲಲ್ಲ, ಇಲ್ಲಿ. ಯಾವಾಗ ಬಂದ್ರಿಣ್ಣ? ನೀನ್ ಆಕಾಶದ ಕಡೆ ನೋಡ್ತಾ ಇದ್ಯಲ್ಲ, ಆವಾಗಲೇ ಬಂದೆ. ಆಕಾಶ ನೋಡ್ತಾ ಇದ್ರೆ ದುಡ್ಡು ಬೀಳುತ್ತೇನೋ? ಆಲಿ ಕಲ್ ಬೀಳುತ್ತೆ. ಅದನ್ನ ತಿನ್ನೋದಕ್ಕೆ ಹೋಗಿ ಹೋಗಿನೇ ಕರಗಿ ಕರಗಿ ನೀರಾಗಿ ಹೋಗಿರೋದು. ತಗೋ, 30,000 ರೂಪಾಯಿ ಇದೆ. ಆ ಗಂಡಿನ ತಾಯಿಗೆ 25,000 ರೂಪಾಯಿ ಕೊಟ್ಟು ಬಾಕಿ 5,000 ರೂಪಾಯಿ ನೀನಿಟ್ಟು. ಮದುವೆ ಮನೆಯಲ್ಲಿ ಮುಂದೆ ನಿಂತು ಓಡಾಡ್ಬೇಕಾದವ್ ನೀನ್ ತಾನೆ. ಅದಕ್ಕೆ ಇದಕ್ಕೆ ಅಂತ ಬೇಕಾಗುತ್ತೆ. ತಗೋ. ಅಣ್ಣ, ನನ್ನ ಭಾಗ ನಿನ್ನ ಭಾಗ ಅಂತ ಗುಣಾಕಾರ ಭಾಗಾಕಾರ ಮಾಡ್ತಿದ್ಯಲ್ಲ, ಇದು ಅದಲ್ಲ. ನಾನು LIC ಪಾಲಿಸಿ ಮೇಲೆ ಸಾಲ ತಂದಿದ್ದೀನಿ. ಏನೋ ಯೋಚನೆ ಮಾಡ್ತಾ ಇದ್ಯಾ? ಸಂತೋಷದಿಂದಲೇ ಕೊಡ್ತಾ ಇದ್ದೀನಿ. ಯಾಕೆ ಗೊತ್ತಾ? ಇನ್ನೊಬ್ಬರ ಕಷ್ಟನ ಕಣ್ಣೆತ್ ನೋಡೋಕ್ಕೂ ಜನ ಹಿಂದೆ ಮುಂದೆ ನೋಡೋವಾಗ ನೀನ್ ಏನೇ ಬಂದ್ರು ಹಿಂದೆ ಹೋಗದೆ ನಿಂತು ಬಿಟ್ಟಿಯಲ್ಲ, ಅದಕ್ಕೆ. ಸುಖಾನ ಹಂಚಿಕೊಂಡು ಸಂಭ್ರಮ ಪಡೋಕೆ ಸಾವಿರಾರು ಜನ ಸಿಗ್ತಾರೆ. ಆದ್ರೆ ಇನ್ನೊಬ್ಬರ ಕಷ್ಟನ ಹಂಚಿಕೊಂಡು ಸಂಭ್ರಮ ಪಡೋನು ಅಂದ್ರೆ ನೀನೊಬ್ಬನೇ ಕಣ. ಅದಕ್ಕೆ ನಿನ್ನ ಕಂಡ್ರೆ ನನಗೆ ಹೆಮ್ಮೆ. ತಗೋ, ತಗೊಳ್ಳೋ.